ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಬಂದು ನೆನ್ನೆ ತೋರಿಸಿರ್ತಾರೆ. ಇವತ್ತಿನ ಪ್ರೊಮೋದಲ್ಲಿ ಏನಿರುತ್ತೆ ಅಂತ ಅಂದರೆ, ರಾಮ್ ಪ್ರೇಮ ಸೂಸೈಡ್ ಮಾಡ್ಕೊಳ್ಳೋ ಥರ ತೋರಿಸಿರ್ತಾನೆ. ಬಟ್ ಅದು ರಾಮ್ ಕನಸಾಗಿರುತ್ತೆ. ರಾಮ್ ಎದ್ದು ನೋಡಿದಾಗ ಪ್ರೇಮ ರೂಮಲ್ಲಿರಲ್ಲ. ಬಂದು ನೋಡಿದಾಗ ಬಾಲ್ಕನಿಲಿ ಪ್ರೇಮ ನಿಂತಿರೋದು ನೋಡಿ ರಾಮ್ ಫುಲ್ಲು ಟೆನ್ಷನ್ ಆಗಿಬಿಡ್ತಾನೆ. ಟೆನ್ಷನ್ ಆಗಿ ಬಂದು ರಾಮ್ ಪ್ರೇಮನ್ನು ತಪ್ಕೊತಾನೆ. ಪ್ರೇಮ ಎಷ್ಟೇ ಏನಾಯಿತು ಅಂತ ಕೇಳಿದ್ರು ಹೇಳಲ್ಲ. ಆಮೇಲೆ ಈ ಥರ ಕನಸು ಬಿತ್ತು ಅಂತ ಹೇಳಿ ಅವಳನ್ನ ರೂಮಿಗೆ ಕರ್ಕೊಂಡು ಬಂದು ನೀನು ಎಲ್ಲೂ ಹೋಗ್ಬಾರ್ದು ಪ್ರೇಮ ಅಂತ ಅಂದ್ಬಿಟ್ಟು ಮಲಗಿಸ್ತಾನೆ ಕೆಳಗಡೆ. ಕೊನೆಗೆ ಅವನು ಅವಳ ಜೊತೆನೇ ಮಲಗ್ತಾನೆ. ಅವಳಿಗೆ ಬಿಕ್ಲಿಕ್ಕೆ ಬರುತ್ತೆ. ಆಮೇಲೆ ಅವನೇ ಅವಳಿಗೆ ನೀರು ಕೊಡ್ತಾನೆ. ನೀರು ಕೊಟ್ಟು ಅವಳು ಅದನ್ನು ನೋಡಿದ್ದು ಪ್ರೇಮ ಫುಲ್ ಸಂತೋಷ ಪಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಹಾದೇವ ಪಂಚಮಿಗೋಸ್ಕರ ಗಂಡನ ಕಡೆಯವ್ರು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೂ ತಂದಿರ್ತಾನೆ. ಅದೇ ಥರ ಕಾವ್ಯಂಗೋಸ್ಕರ ಕನಕಾಂಬರ ಹೂ ತಂದಿರ್ತಾನೆ. ಅವರಮ್ಮ ಕೇಳ್ತಾಳೆ ಇದು ಯಾರಿಗೋಸ್ಕರ ಅಂದಾಗ, ಕಾವ್ಯಂಗೆ ಅವ್ರ ಅಪ್ಪನ ಹತ್ರ ಕೇಳ್ಕೊಂಡು ತಂದಿದ್ದೀನಿ ಅಂತ ಹೇಳಿದಾಗ ಅವರಮ್ಮ ಶಬಾಸ್ ಮಗನೇ, ನೀನು ಇದೇ ಥರ ಅವಳ ಪ್ರೀತಿನ ಗೆಲ್ಲಬೇಕು ಅಂತ ಹೇಳಿ ಅವನು ಕಾವ್ಯಂಗೆ ಕೊಡೋಕೆ ಹೋಗೋ ಅಷ್ಟರಲ್ಲಿ ಕಾವ್ಯನೇ ಬರ್ತಾಳೆ. ಅತ್ತೆ ಗಂಡನ ಕಡೆಯವ್ರು ಫೋನ್ ಮಾಡಿದ್ರು, ಅವ್ರು ಹೊರಟಿರ್ತಾರಂತೆ 12 o'clock ಒಳಗಡೆ ಬರ್ತಾರೆ ಅಂತ. ಅದನ್ನು ಕೇಳಿ ಅವರಮ್ಮ ಸಂತೋಷ ಆಗಿ ಈ ಕಡೆ ಮಹಾದೇವ ಆ ಕಡೆ ಓಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ನಮ್ಮ ಮಹಾದೇವ ನಿನಗೆ ಅಂತ ಏನೋ ಕೊಡೋಕ್ಕೆ ತಂದಿದ್ದಾನೆ, ನೀನು ಕೊಡು ಮಹಾದೇವ, ನೀನು ಕೊಡೋಕ್ಕೆ ಬಂದಿರೋರು ಇಲ್ಲೇ ಅವರೇ, ಕೊಟ್ಬಿಡು ಅಂತ ಹೇಳಿದಾಗ ಅವನು ಕೊಟ್ಬಿಟ್ಟು ಹೇಳ್ತಾನೆ, ಹೂನ ನಿಮ್ಮಪ್ಪ ಸಂತೆಲಿ ಸಿಕ್ಕಿದ್ರು, ನಿನಗೆ ಕನಕಾಂಬರ ಹೂ ಇಷ್ಟ ಅಂತ ಅಂದ್ಬಿಟ್ಟು ಕೊಟ್ಟರು, ತಗೋ ಅಂತ ಹೇಳಿ ಕೊಡ್ತಾನೆ. ಅದನ್ನು ಕೇಳಿಸ್ಕೊಂಡಿದ್ದು ಅವರಮ್ಮ ಅವಳು ಹೋದ್ಮೇಲೆ ಅವನಿಗೆ ಚೆನ್ನಾಗಿ ಹೊಡೆದು ಬೈತಾರೆ. ಅಂದರೆ ಕಾಮಿಡಿ ಥರನೇ ಹೊಡೆದು ಬೈತಾರೆ. ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಕಾವ್ಯ ಫುಲ್ ಖುಷಿ ಆಗ್ತಾಳೆ. ಅಪ್ಪ ನನ್ನ ಚಾಯ್ಸ್ನೆಲ್ಲ ಇನ್ನೂ ನಮ್ಮಪ್ಪ ನೆನ್ಪಿಟ್ಕೊಂಡಿದ್ದಾರೆ, ಫಸ್ಟು ಅಪ್ಪಂಗೆ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಕಾಲ್ ಮಾಡ್ತಾಳೆ. ಆವಾಗ ಅವ್ರ ಅಪ್ಪಂಗೆ ಹೇಳ್ತಾಳೆ, ಅಪ್ಪ ಥ್ಯಾಂಕ್ ಯು ಅಪ್ಪ, ಇನ್ನೂ ನೀವು ನನ್ನ ಚಾಯ್ಸ್ನೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅಂತ. ಅವ್ರ ಅಪ್ಪಂಗೆ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗ್ತಾನೆ ಏನಾಗುತ್ತೆ ಅಂತ. ಆಗ ಹೇಳ್ತಾನೆ ಕನಕಾಂಬರ ಹೂ ಕೊಡ್ಸಿದ್ಕೆ ಅಂತ ಅಂದಾಗ, ಓ ಹೌದಾ, ಮಹಾದೇವ ಕಾಲ್ ಮಾಡಿ ನಿನ್ಗೆ ಯಾವ ಹೂ ಇಷ್ಟ ಅಂತ ಕೇಳ್ದ, ಅದಕ್ಕೆ ನಾನು ಹೇಳಿದೆ, ಸರಿ ಆಯಿತು ನನಗೆ ಕೆಲಸ ಇದೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಕಾಲ್ ಇಡ್ತಾನೆ. ಅಷ್ಟರಲ್ಲಿ ಇವಳು ಕಾವ್ಯ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಮಹಾದೇವ ರೂಮಿಗೆ ಬರ್ತಾನೆ. ರೂಮಿಗೆ ಬಂದಮೇಲೆ ಮಹಾದೇವನ ಕಾವ್ಯ ಕರೀತಾಳೆ, ಬಾ ಮಹಾದೇವ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ. ಅದೇನು ಕಾವ್ಯ ಇಲ್ಲೇ ಹೇಳು ಅಂದರೆ, ಇದನ್ನು ಪ್ರೊಮೋದಲ್ಲಿ ತೋರಿಸಿದ್ರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸೀನು, ಏನು ಹೇಳು ಅಂತ ಕೇಳ್ತಾರೆ. ಆಗ ಇವನು ಅವನು ಹತ್ರಕ್ಕೆ ಹೋಗಲ್ಲ, ಅವನಿಗೆ ಭಯ ಆಯ್ತಿರುತ್ತೆ. ಬಿಕಾಸ್ ಎಲ್ಲಿ ಇವಳು ಬೈತಾಳೆ ಅನ್ನೋ ಒಂದು ಭಯದಲ್ಲಿ. ನೆಕ್ಸ್ಟು ಭಯದಲ್ಲಿ ಇವನು ಹೋಗಲ್ಲ. ನೆಕ್ಸ್ಟ್ ಆಮೇಲೆ ಏನೋ ಹೇಳಬೇಕು, ಒಂದೊಂದನ್ನು ಹತ್ರದಲ್ಲೇ ಇದ್ದೇ ಹೇಳಬೇಕು ಬಾ ಅಂತ ಕರೆದ್ಬಿಟ್ಟು ಆಮೇಲೆ ಕೇಳ್ತಾಳೆ, ನಾನು ಹೆಂಗೆ ಕಾಣಿಸ್ತಿದ್ದೀನಿ ಮಹಾದೇವ, ಈ ಹೂವು ಹೆಂಗಿದೆ ನನಗೆ ಅಂತಲೂ ಕೇಳ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಈ ಹೂವು ಮುಡ್ಕೊಂಡಿರೋದ್ರಿಂದನೇ ಈ ಹೂಗೊಂದು ಅಂದ ಬಂದಿದೆ ಕಾವ್ಯ ಅಂತ ಹೇಳಿ ಈ ಎಪಿಸೋಡು ಕಂಪ್ಲೀಟ್ ಆಗುತ್ತೆ.